ಅವರೇ, ನಮ್ಮ ಈ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣಾರ್ಥಿ. ಸವಿತಾ ಅವರು ಎಲ್ಲಿಂದ ಬಂದಿರೋದು? ನಾವು ಬೆಂಗಳೂರವರೇ. ಬೆಂಗಳೂರವರೇನಾ? ಬೆಂಗಳೂರು ಎಲ್ಲಿ? HAL ಸೆಕೆಂಡ್ ಸ್ಟೇಜ್ ಕೋಡಿಹಳ್ಳಿ. ಕೋಡಿಹಳ್ಳಿಯಿಂದ ಬಂದಿದ್ದೀರಾ ಇವತ್ತು ಖಾನಾವಳಿಗೆ. ಸೊ ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಿ ಇವತ್ತು? ಮೆಂತೆ ದೋಸೆ, ಉದ್ದಿನ ಚಟ್ನಿ, ಸೌತೆಕಾಯಿ ದೋಸೆ ಮಾಡಬೇಕು ಅಂತ ಇದ್ದೀನಿ. ಓಕೆ, 2 ವಿಧದ ದೋಸೆ ಮತ್ತೆ ಅದಕ್ಕೆ ಒಂದು ಚಟ್ನಿ. ಉದ್ದೆಳ್ಳು ಚಟ್ನಿ. ಉದ್ದೆಳ್ಳು ಚಟ್ನಿನಾ? ಓಕೆ, ಸರಿ. ಫಸ್ಟ್ ಯಾವ್ದು ಮಾಡ್ತೀರಾ? ಈಗ ಫಸ್ಟ್ ಬಿಸಿ ಬಿಸಿ ದೋಸೆ ತಿನ್ನೋಕ್ಕೋಸ್ಕರ ಚಟ್ನಿ ಮಾಡ್ತೀವಿ. ಚಟ್ನಿ ಮಾಡಿ ಇಟ್ಬಿಟ್ಟು ಆಮೇಲೆ ಬಿಸಿ ಬಿಸಿ ದೋಸೆ ಮಾಡೋದು. ಹೌದಾ? ಓಕೆ. ಒಂದು ಚಿಕ್ಕ ಬಾಂಡೆ ಕೊಡಿ. ಫಸ್ಟ್ ನಾವು ಏನೇನು ಸಾಮಗ್ರಿ ಬೇಕು ಅಂತ ಹೇಳೋಣ ಅಲ್ವಾ? ಫಸ್ಟ್ ಇವಾಗ ಉದ್ದೆಳ್ಳು ಅಂದ್ರೆ ಉದ್ದು ಪ್ಲಸ್ ಎಳ್ಳು, ಹಾಗೆ ಉದ್ದೆಳ್ಳು ಅಲ್ವಾ? ಸರಿ, ಉದ್ದೆಳ್ಳು ಚಟ್ನಿಗೆ ಏನೆಲ್ಲ ಸಾಮಗ್ರಿ ಬೇಕು? ಉದ್ದಿನಬೇಳೆ, ಎಳ್ಳು, ಕೊಬ್ಬರಿ, ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು. ಓಕೆ, ಸರಿ. ಸೊ ಉದ್ದು ಮತ್ತೆ ಎಳ್ಳು ಇದರಲ್ಲಿ ಮೇನ್ ಸಾಮಗ್ರಿ ಅಲ್ವಾ? ಸರಿ, ಓಕೆ. ಸೊ ಏನು ಬೇಕು ಅದು ಮಾಡೋದಕ್ಕೀಗ? ಈಗ ನನಗೆ ಒಂದು ಚಿಕ್ಕ ಬಾಂಡೆ ಕೊಡಿ. ಓಕೆ. ಸೊ ಒಲೆ ಹಚ್ಕೊಂಡ್ಬಿಡ್ತೀರಾ? ಆಯ್ತು. ಫಸ್ಟ್ ಮೆಣಸಿನಕಾಯಿ. ಏನು ಮೆಣಸಿನಕಾಯಿ ಬೇಕಾ? ಇದು ನನ್ನ ಸ್ವಲ್ಪ ಉದ್ದಿನಬೇಳೆ ಕೊಡಿ. ತಗೊಳ್ಳಿ. ಸ್ಪೂನ್ ಕೊಡ್ತೀರಾ? ಒಂದು 4 ಸ್ಪೂನ್ ನಾನು ಉದ್ದಿನಬೇಳೆ ಹಾಕ್ತೀನಿ. ಇದು ಡ್ರೈ ರೋಸ್ಟ್ ಮಾಡೋದಾ? ಹೌದು. ಎಣ್ಣೆ ಬೇಡ? ಬೇಡ. ಓಕೆ, ಸರಿ. ಎಷ್ಟು? 4 ಸ್ಪೂನ್ ಹಾಕೊಂಡ್ರಲ್ಲ? ನನಗೊಂದು ಸ್ವಲ್ಪ ಒಂದು ಚಮಚ ಕೊಡಿ. ಮಾಡ್ಕೊತೀರಾ? ಓಕೆ. ಹುರ್ಕೊಳಕ್ಕೆ ಫಸ್ಟು ಉದ್ದಿನಬೇಳೆ ಹಾಕೊಳ್ಬೇಕಲ್ವಾ? ಅದು ಸ್ವಲ್ಪ ಹುರಿಬೇಕಾ? ಸ್ವಲ್ಪ ಹುರಿಬೇಕು. ಮತ್ತೆ ವಾಸನೆ ಹೋಗೋವರೆಗೂ ಹುರಿಬೇಕು. ಮತ್ತೇನು ಹಾಕೋತೀರಾ? ನನಗೆ ಒಂದು ಸಣ್ಣ ಬೋಲ್ ಕೊಡ್ತೀರಾ? ಇದು ಹುರಿದ್ಬಿಟ್ಟು ಹಾಕ್ಲಿಕ್ಕೆ. ಹುರಿದು ಹಾಕೊಂತೀರಾ? ಹೌದು. ಒಟ್ಟಿಗೆ ಹುರಿಯೋದಿಲ್ವಾ? ಫಸ್ಟ್ ಹುರಿದು ಮತ್ತೆ ತೆಗೆಯೋದಾ? ಇದು ಸ್ವಲ್ಪ ಜಾಸ್ತಿ ಹುರಿಬೇಕಲ್ಲ ಉದ್ದಿನಬೇಳೆ, ಹಾಗಾಗಿ ಇದನ್ನ ಫಸ್ಟ್ ಹುರ್ಕೋತೀನಿ. ಸ್ವಲ್ಪ ಒಂದು ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ಇದಕ್ಕಿಂತ ಸ್ವಲ್ಪ ಕಡಿಮೆ ತಗೋಬೇಕು ಎಳ್ಳು. ಅದು 4 ಚಮಚ ತಗೊಂಡ್ವಿ ಅಂದ್ರೆ 2 ಚಮಚದಷ್ಟು ತಗೋಬೇಕು. ಮತ್ತೆ ಸವಿತಾ, ಯಾವ ಊರು ನಿಮ್ದು? ನಾನು ಸ್ವಂತ ಊರು? ನಮ್ದು ದಾವಣಗೆರೆ. ಮದುವೆ ಆಗ್ಬಿಟ್ಟು ಬೆಂಗಳೂರಿಗೆ ಬಂದಿದ್ದೀನಿ. ಹೌದಾ? ಓಕೆ. ದಾವಣಗೆರೆ ತಾಯಿ ಮನೆ ದಾವಣಗೆರೆನಾ? ಹಸ್ಬೆಂಡ್ದು ಊರು ಇಲ್ಲೇ ಬೆಂಗಳೂರೇನಾ? ಇಲ್ಲೇ ಇದ್ದಾರೆ ಅವರು. ಎಷ್ಟು ವರ್ಷದ ಆಯ್ತು ಮದುವೆಯಾಗಿ? ಎಷ್ಟು ವರ್ಷ ಆಗಿ? 22 ವರ್ಷ ಆಯ್ತು. 22 ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀರಾ? ಓಕೆ. ನನಗೆ ಹಸಿಮೆಣಸಿನಕಾಯಿ ಕೊಡ್ತೀರಾ? ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ. ಸೊ ಹಸಿಮೆಣಸಿಗೆ ಸ್ವಲ್ಪ ಎಣ್ಣೆ ಹಾಕ್ತೀರಾ? ಸಾಕಾ? ಸೊ ಮನೇಲಿ ಯಾರೆಲ್ಲ ಇದ್ದಾರೆ ಸವಿತಾ? ನಾವು ಜಾಯಿಂಟ್ ಫ್ಯಾಮಿಲಿ. ಅತ್ತೆ, ಮಾವ, ಮೈದ್ನ ಹೆಂಡತಿ, ಅವ್ರಿಗೆ ಮಕ್ಕಳು, ನನಗೆ ಒಬ್ಬನ ಮಗ ಇದ್ದಾನೆ. ಟೋಟಲ್ 9 ಮೆಂಬರ್ಸ್ ಇದೀವಿ ಮನೆಯಲ್ಲಿ. ಬೆಂಗಳೂರಲ್ಲಿ 9 ಜನ ಇದ್ದೀರಾ? ಹೌದು. ಜಾಯಿಂಟ್ ಫ್ಯಾಮಿಲಿ ಅನ್ನುವಾಗ ನನಗೆ ಒಂಥರ ಇರೋರ ಬಗ್ಗೆನೇ ಖುಷಿ ಆಗತ್ತೆ. ಒಬ್ಬೊಬ್ರು ಇಬ್ಬೊಬ್ರು ಇರೋದೇ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಈಗಿನ ಕಾಲದಲ್ಲಿ ಕಷ್ಟ. ಗಂಡ ಹೆಂಡತಿಗೆ ಅಡ್ಜಸ್ಟ್ ಆಗಲ್ಲ, ಅಂಥದ್ರಲ್ಲಿ ಇಡೀ ಫ್ಯಾಮಿಲಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇರೋದು ಇದೆಯಲ್ಲ, ಅದು ತುಂಬಾ ಗ್ರೇಟ್. ಅದು ಇದು ಸಾಯ್ತು ಹುರಿಯೋದು ನನಗೆ. ಇವಾಗ ಜಾರ್ ಕೊಡ್ತೀರಾ ನನಗೆ? ಮಿಕ್ಸಿದಾ? ಈಗ ಹುರಿದಿದ್ದೆಲ್ಲ ಹಾಕೋತೀನಿ ನಾನು. ಹಾಕೊಡಿ. ಅದನ್ನೀಗ ಮಿಕ್ಸಿಗೆ ಹಾಕೊಂಡ್ರೆ ಆಯ್ತಾ? ಇಲ್ಲ, ಇದಕ್ಕೆ ಕಾಯಿ ಹಾಕೋಬೇಕು. ಹುಣಸೆಹಣ್ಣು, ಕಾಯಿ, ಉಪ್ಪು. ಸೊ ಇದೆರಡು ಮಾತ್ರ ನೆನಪಲ್ಲಿ ಇಟ್ಕೋಬೇಕು, ಹುರ್ಕೊಳ್ಬೇಕು. ಮತ್ತೆಲ್ಲ ಹಸಿನೇ ಹಾಕೋದಾ? ಹೌದು. ಓಕೆ. ಮೆಣಸಿನ್ಕಾಯಿ ಆಯ್ತಲ್ಲ? ಸ್ವಲ್ಪ ಕೊಬ್ಬರಿ ಹಾಕೋಬೇಕು. ಹಸಿಕಾಯಿನ ಕೊಬ್ಬರಿನ? ಹಸಿಕಾಯಿ. ಅದು ಸ್ವಲ್ಪ. ಉಪ್ಪು, ಕರಿಬೇವು, ಕೊತ್ತಂಬರಿ. ಯಾವಾಗಲೂ ರೆಗ್ಯುಲರ್ ಕಾಯಿ ಚಟ್ನಿ ತುಂಬಾ ಮಾಡ್ತಾರೆ ಎಲ್ಲರೂ. ಇದು ಮೆಂತೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಇದು. ಹೌದಾ? ಉದ್ದಿನ ಚಟ್ನಿ. ಎಳ್ಳು ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಉದ್ದಿನ ಬೇಳೆ ಸಹ ಒಳ್ಳೇದು. ಸೊ ಹಾಗಾಗಿ ಕರಿಬೇವು ಅಲ್ವಾ? ಸ್ವಲ್ಪ ಬೆಳ್ಳುಳ್ಳಿ ಕೊಡಿ. ಕರಿಬೇವು ಜಾಸ್ತಿನೇ ಹಾಕಿರ್ತೀನಿ, ಮಕ್ಕಳೆಲ್ಲ ಎತ್ತಿಡ್ತಾರಲ್ಲ, ಹಾಗಾಗಿ ಮಿಕ್ಸಿಗೆ ಹಾಕುವಾಗ ಜಾಸ್ತಿ ಕರಿಬೇವು ಹಾಕಿ. ಬೆಳ್ಳುಳ್ಳಿ ಹಾಕಿದ್ರ? ಸ್ವಲ್ಪ ಬೆಳ್ಳುಳ್ಳಿ. ಕರೆಕ್ಟ್. ಇದು ಮಕ್ಕಳಲ್ಲ, ದೊಡ್ಡವರು. ನಾವು ಎಷ್ಟೋ ಸತಿ ಅದು ಬಾಯಿಗೆ ಬರುತ್ತೆ ಅಂತ ತೆಗೆದಿಟ್ಬಿಡ್ತೀವಿ. ಅದರಲ್ಲಿ ಆ್ಯಕ್ಚುಲಿ ಒಳ್ಳೆ ಐರನ್ ಇರುತ್ತೆ, ಅದು ದೇಹಕ್ಕೆ ಹೋದ್ರೆ ಎಲ್ಲ ಒಳ್ಳೇದು. ಬಟ್ ಏನು ಮಾಡೋದು, ಈ ಥರ ಮಿಕ್ಸಿಗೆ ಹಾಕ್ಬಿಟ್ರೆ ಒಳ್ಳೇದು ಅಲ್ವಾ? ನೀರು ಹಾಕ್ಬಿಟ್ಟು ಸ್ವಲ್ಪ ಹಾಕ್ಬಿಡ್ತೀನಿ.
ಘಮ್ ಅಂತ ಚಟ್ನಿ ರೆಡಿ ಆಗ್ಬಿಟ್ಟಿದೆ. ಉದ್ದಿನ ಬೇಳೆದು ಪರಿಮಳ ಈಗ ಬರ್ತಾ ಇದೆ. ಸೊ ಚಟ್ನಿ ಆಗಿದೆ. ಸೊ ಇನ್ನೇನು ಮಾಡೋದು? ಈಗ ನಾನು ದೋಸೆ ಹಾಕ್ಕೊಡ್ತೀನಿ, ಮೆಂತ್ಯ ದೋಸೆ, ಬಿಸಿ ಬಿಸಿ ಗರಿ ಗರಿ ಮೆಂತ್ಯ ದೋಸೆ, ಮೆತ್ತಗೆ ದೋಸೆ. ಸೊ ಚಟ್ನಿಗೆ ದೋಸೆ ಹಾಕ್ಕೊಡ್ತೀರಾ? ಹಾಕ್ಕೊಡ್ತೀನಿ. ಸವಿತಾ ಅವರೇ, ಈಗ ಚಟ್ನಿ ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಮೆಂತೆ ದೋಸೆ ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಸೊ ಮೆಂತೆ ದೋಸೆಗೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀರಾ? ಬಂದಿದ್ದೀನಿ. ಇದು ಯಾವ ತರ ಮಾಡಿದ್ರೆ, ಅಂದ್ರೆ ಏನು ಹಿಟ್ಟು ಯಾವ ತರ ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಒಮ್ಮೆ ನಮ್ಮ ವೀಕ್ಷಕರಿಗೋಸ್ಕರ ಹೇಳ್ಬಿಡಿ ಅಮ್ಮ. 2 ಪಾವ್ ಅಕ್ಕಿ ಹಿಟ್ಟಿಗೆ 3/4 ಪಾವ್ ಅನ್ನ ಮಾಡ್ಕೋಬೇಕು. 1 ಮೇಜಿನ ಚಮಚ ಮೆಂತೆ ಅಷ್ಟೇ. ಇದಕ್ಕೆ ಏನು ಇಲ್ಲ, ಅನ್ನ ಇಲ್ಲ, ಉದ್ದಿನ ಬೇಳೆ. 2 ಪಾವ್ ಅಕ್ಕಿಗೆ 3/4 ಪಾವ್ ಅನ್ನ ಬೇಕು ಕರೆಕ್ಟಾಗಿ. ಅಕ್ಕಿ ನೆನ್ಸ್ಕೋಬೇಕಾ? ಆಮೇಲೆ ಅಕ್ಕಿ ನೆನ್ಸ್ಕೋಬೇಕು. ಓಕೆ. ಅನ್ನ ಮಾಡ್ಕೋಬೇಕು, 3/4 ಪಾವ್ ಅನ್ನ ಮಾಡ್ಕೋಬೇಕು. 1 ಮೇಜಿನ ಚಮಚ ಮೆಂತೆ, 1 ಚಮಚ, 1 ಮೇಜಿನ ಚಮಚ, ದೊಡ್ಡ ಮೇಜಿನ ಚಮಚ. ಮತ್ತೆ ಇದಕ್ಕೆ ಉದ್ದಿನ ಬೇಳೆ, ಕಡಲೆಬೇಳೆ, ತೊಗರಿಬೇಳೆ ಏನು ಹಾಕಂಗಿಲ್ಲ. ಅಷ್ಟೇ ಮೂರು ಸಾಮಾನು ಹಾಕಿದ್ರೆ ಸಾಕು. ಅದನ್ನ ಹಿಂದಿನ ದಿವಸ ನೆನ್ಸ್ಕೊಂಡ್ಬಿಟ್ಟು ರುಬ್ಬಿಟ್ಕೋಬೇಕು, ಬೆಳಗ್ಗೆ ಹೊಯ್ಬೇಕು. ಅನ್ನನೂ ನೀವು ಇದಕ್ಕೆ? ಹೌದೌದು, ಇದಕ್ಕೋಸ್ಕರ ಕರೆಕ್ಟಾಗಿ ಮಾಡ್ಕೊಂಡಿಟ್ಟು ಅನ್ನನೂ ನೀವು ಮಿಕ್ಸಿಗೆ ಹಾಕೊಳ್ಳೋದು? ಅದನ್ನ ಅಂದ್ರೆ ಇವತ್ತು ಬೆಳಿಗ್ಗೆ ಮಾಡ್ಬೇಕು ಅಂದ್ರೆ ಮುಂಚಿನ ದಿನ ಮಾಡಿ ನಾವು ಮಾಮೂಲಿ ದೋಸೆ ಮಾಡ್ತೀವಲ್ಲ ಆ ತರ ಇಡ್ಬೇಕಾ? ಓಕೆ. ಅಕ್ಕಿ, ಅನ್ನ ಮತ್ತೆ 1 ಟೇಬಲ್ ಸ್ಪೂನ್ ಮೇಜಿನ ಚಮಚ. ಓಕೆ, ಸರಿ. ಸೊ ಇದು ಹುಳಿ ಎಲ್ಲ ಬರ್ಸ್ಕೊಂಡಿದ್ದೀರಾ? ನಾವು ಮಾಮೂಲಿ ಉದ್ದಿನ ದೋಸೆ ಮಾಡ್ತೀವಲ್ಲ ಸ್ವಲ್ಪ ಸೋಡಾ, ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಕೊಂಡು. ಓಕೆ. ಸೊ ಅದು ಹುಳಿ ಬರ್ಸೋಕೆ ಆಗೋಲ್ಲ ಅನ್ನೋ ರೀತಿಯಿಂದ ನೀವು ಇದನ್ನ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಾ. ಸರಿ, ಹಾಗಾದ್ರೆ ದೋಸೆ ಮಾಡಿ ಶುರು ಮಾಡ್ಬೋದು. ಏನ್ ಬೇಕು ನಿಮಗೆ? ತವಾ ಕೊಡು ದೋಸೆ ಮಾಡೋದಕ್ಕೆ. ಓಕೆ. ಒಲೆ ಹಚ್ಕೊಂಡ್ಬಿಡ್ತೀರಾ? ಹಿಟ್ಟು ಸೌಟ್. ಸೊ ಒಂಥರ ನಾವು ಉದ್ದಿನ ದೋಸೆ ಕನ್ಸಿಸ್ಟೆನ್ಸಿನೇ ಬರ್ಬೇಕಾ ಇದು? ಅಲ್ವಾ? ಅದೇ ತರ ಇದೆ ಸಾಧಾರಣ ಮಾಮೂಲಿ ದೋಸೆ ಮಾಡ್ತೀವಲ್ಲ, ಉದ್ದು ಅಕ್ಕಿ ಎಲ್ಲ ಹಾಕಿ ಆ ಥರನೇ. ಸರಿ ಸರಿ. ಕಾಯಿಲೆ ಹಂಚು ಸ್ವಲ್ಪ ಬಿಸಿ ಆಗ್ಬೇಕಲ್ವಾ? ಮತ್ತೆ ಒಬ್ಬ ಮಗ ಅಂತ ಹೇಳಿದ್ರಲ್ಲ? ಹೌದು. ಎಷ್ಟು ದೊಡ್ಡವನು? ಅವನು ಈ ಸತಿ ಫೈನಲ್ ಇಯರ್ ಬಿಕಾಮ್ ಅಂತ. ಫೈನಲ್ ಇಲ್ಲೇ ಬೆಂಗಳೂರಲ್ಲೇನಾ? ಓಕೆ. ಮತ್ತೆ ಮನೆಯವ್ರು ಏನು ಮಾಡ್ತಾ ಇದ್ದಾರೆ? ಮನೆಯವರು ಶೇರ್ ಬಿಸ್ನೆಸ್ ಮಾಡ್ತಾರೆ. ಹೌದಾ? ನೀವು? ಇಲ್ಲ, ನಾನು ಹೌಸ್ ವೈಫು. ಮನೆಯಲ್ಲಿ ಸ್ಯಾರಿ ಸ್ಟಿಚ್ ಮಾಡ್ತೀನಿ, ಹ್ಯಾಂಡ್ ವರ್ಕ್ ಮಾಡ್ತೀನಿ, ಸ್ಯಾರಿ ಕುಚ್ಚು ಕಟ್ತೀನಿ. ಹೌದಾ? ಸ್ಯಾರಿ ಸ್ಟಿಚ್ ಅಂದ್ರೆ ಎಂಬ್ರಾಯ್ಡ್ರಿ ಎಲ್ಲ ಹಾಕುವಂಥದ್ದು? ಇದು ಇವಾಗ ನೀವೇ ಹಾಕಿರೋದಾ? ಹೌದು. ತುಂಬಾ ಚೆನ್ನಾಗಿದೆ. ಎಷ್ಟು ಅಂದ್ರೆ ತುಂಬಾ ಪೇಷನ್ಸ್ ಬೇಕು ನನಗೆ, ಅದು ಆಗೋದಿಲ್ಲ ಪೇಷನ್ಸ್ ಮಾಡೋ ಕೆಲಸ. ಸುಮಾರು ಟೈಮ್ ಬೇಕಾಗುತ್ತಲ್ಲ ಒಂದು ಸೀರೆಗೆ, ಒಂದು ಎಂಬ್ರಾಯ್ಡ್ರಿಗೆ? 3 ತಿಂಗಳು ಬೇಕಾಗುತ್ತೆ. 3 ತಿಂಗಳು ಕುತ್ಕೊಂಡು ಮಾಡ್ತೀರಾ? ಫ್ರೀ ಟೈಮಲ್ಲಿ. ಹಾಕ್ಲಾ ದೋಸೆ? ಬಿಸಿಯಾಗಿದ್ರೆ ಮಾಡಿಬಿಡಿ. ಸೊ ಮನೆಯಲ್ಲೆಲ್ಲ ಅಡಿಗೆಗಳೆಲ್ಲ ಈಗ ನೀವೇ ಮಾಡೋದು? ಹೌದು. ಮಾಡಿದೆಲ್ಲ ತಿಂತಾರ ಮನೆಯವರು, ಮಗ? ಎಲ್ಲ ತಿಂತಾರೆ. ಹೌದಾ? ಎಲ್ಲ ವೆರೈಟಿ ಮಾಡ್ತೀರಾ? ಅಂದ್ರೆ ಮಾಡ್ತೀವಿ. ನಮ್ಮ ಅತ್ತೆ ಸಾಗರದವರು, ಹಾಗಾಗಿ ಸಾಗರದ ಅಡಿಗೆನೇ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಮಲೆನಾಡು ಅಡಿಗೆ? ನಾವು ದಾವಣಗೆರೆ ರೊಟ್ಟಿನೂ ಮಾಡ್ತೀವಿ. ಎಣ್ಗಾಯಿ ರೊಟ್ಟಿ, ಪುಂಡಿ ಸೊಪ್ಪು. ನನಗೊಂದು ಸ್ವಲ್ಪ ಎಣ್ಣೆ ಕೊಡಿ. ಸೊ ಒಂದು ದೋಸೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಪುಟಾಣಿ ದೋಸೆಗಳನ್ನ ಮಾಡ್ತಾ ಇದ್ದೀರಾ? ಸ್ವಲ್ಪ ಹೊತ್ತು ಬೇಯಬೇಕಲ್ವಾ? ದಪ್ಪ ದಪ್ಪ ಒಂಥರ ಒಳ್ಳೆ ಏನದು ಗುಳ್ಗುಳ್ಳೆ ತರ ಬರ್ತಾ ಇದೆ. ಅದು ಮೆಂತೆ ಹಾಕಿ ಹುಳಿ ಬರ್ಸಿರೋದ್ರಿಂದ. ಏನಿಷ್ಟ ನಿಮ್ಮ ಮನೆಯವ್ರಿಗೆ ನೀವು ಮಾಡೋದು? ಮೆಂತ್ಯ ದೋಸೆ ಇಷ್ಟಪಡ್ತಾರಾ? ದೋಸೆ, ಮೆಂತ್ಯ ದೋಸೆ, ಎಲ್ಲ ತರ ತಿಂಡಿ ಇಷ್ಟ ಸ್ವಲ್ಪ. ಹೌದಾ? ನೀವು ಯಾವ್ದು ಚೆನ್ನಾಗಿ ಮಾಡ್ತೀರಾ? ಸವಿತಾ ಅವ್ರದ್ದು ಯಾವುದೋ ಒಂದು ಸ್ಪೆಷಲ್ ಆಗಿ ಏನೋ ಒಂದು ಇರುತ್ತೆ ಅಲ್ಲ? ಯೂಶಲಿ ಎಲ್ಲರೂ ಅವರೊಂದೊಂದು ಎಕ್ಸ್ಪರ್ಟ್ ಇರ್ತಾರೆ. ನೀವೇನು ಮಾಡ್ತೀರಾ? ರೊಟ್ಟಿ, ಪುಂಡಿ ಸೊಪ್ಪು, ಎಣ್ಗಾಯಿ. ಎಣ್ಗಾಯಿ ಎಲ್ಲ ಮಾಡ್ತೀರಾ? ಉತ್ತರ ಕರ್ನಾಟಕ ಶೈಲಿ. ನಾವು ದಾವಣಗೆರೆಲ್ಲ, ಹಾಗಾಗಿ ಅದು ಆ ಟೈಪ್ ಮಾಡ್ತೀವಿ. ಜೋಳದ ರೊಟ್ಟಿನೂ ಮಾಡ್ತೀವಿ, ಅಕ್ಕಿ ರೊಟ್ಟಿನೂ ಮಾಡ್ತೀವಿ. ನೋಡಿ, ತುಂಬಾ ಸಾಫ್ಟ್ ಆಗಿ ಬರುತ್ತಲ್ಲ? ನೀವು ತೆಗೆಯುವಾಗಲೇ ಗೊತ್ತಾಗುತ್ತೆ ಅದೊಂಥರ ಸಾಫ್ಟ್ ಆಗಿದೆ. ಸೊ ಮಗಂಗೆಲ್ಲ ಬಾಕ್ಸಿಗೆಲ್ಲ ಮಾಡ್ಕೊಡ್ತೀರಾ? ಎಲ್ಲ ಊಟ ಮನೆದೇ ಊಟ ತಗೊಂಡು ಹೋಗೋದೆಲ್ಲ? ಹೌದಾ? ಇನ್ನು ಅಂದ್ರೆ ಈ ತರ ಖಾನಾವಳಿಯಲ್ಲೆಲ್ಲ ನೋಡಿ ಕಲ್ತಿದ್ದೀರಾ? ಏನಾದ್ರು ಹೊಸ ಹೊಸದೆಲ್ಲ ಟ್ರೈ ಮಾಡ್ತೀರಾ ಮನೇಲಿ? ಹೊಸ ಹೊಸ ಟಿವಿಲಿ ಖಾನಾವಳಿ ಬರೋ ಪ್ರೋಗ್ರಾಮ್ಸ್ ನೋಡ್ತಾ ಇರ್ತೀನಿ. ಅದರಲ್ಲಿ ಚೆನ್ನಾಗಿ ಅನ್ಸಿದ್ರೆ ಎಲ್ಲ ಅಡುಗೆನೂ ಮಾಡ್ತಾ ಇರ್ತೀರಾ? ಓಕೆ. ಆಗಿದೆಯಾ ಈಗ? ಆಫ್ ಮಾಡ್ತೀರಾ?
ಸ್ವಲ್ಪ ತುಪ್ಪ ಕೊಡಿ. ತುಪ್ಪ. ಓಕೆ. ತುಪ್ಪ ಇದೇನಿದು ಮನೆ ತುಪ್ಪನೇನಾ? ಹೌದು, ಮನೆ ತುಪ್ಪ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ, ಯಾಕೆಂದ್ರೆ ಮೆಂತ್ಯ ದೋಸೆ ಅಲ್ಲ, ಹಾಗಾಗಿ ಚೆನ್ನಾಗಿರುತ್ತೆ ಪರಿಮಳ. ಓಕೆ ಓಕೆ. ಇದಕ್ಕೆ ನಾನು ಅವಾಗಲೇ ಉದ್ದಿನ ಚಟ್ನಿ ಮಾಡಿದ್ದಲ್ಲ, ಉದ್ದಿನ ಚಟ್ನಿ, ಉದ್ದೆಳ್ಳು ಅಲ್ವಾ? ಉದ್ದೆಳ್ಳು, ಎಳ್ಳು ಹಾಕ್ಬಿಟ್ಟಿದ್ದೀರಾ. ಒಂಥರ ಚಟ್ನಿಯಲ್ಲಿ ಎಳ್ಳು ಹಾಕಿದ್ದು ಒಂಥರ ಸ್ಪೆಷಲ್ ಆಗಿ ಚೆನ್ನಾಗಿರುತ್ತೆ. ರೆಗ್ಯುಲರ್ ಆಗಿ ಕಾಯಿ ಚಟ್ನಿ ಎಲ್ಲರೂ ಕಾಮನ್ ಆಗಿ ಮಾಡ್ತಾರೆ, ಇದೊಂದು ಬೇರೆ ರೀತಿದು. ನನಗೆ ಸ್ವಲ್ಪ ವಿಭೂತಿ ಕೊಡ್ತೀರಾ? ಓಕೆ. ವಿಭೂತಿ ಹಚ್ಚೋದ್ರಿಂದ ಒಂದು ಏನು ಅಡಿಗೆ ಮಾಡಿರ್ತೀವೋ ಅದು ಪ್ರಸಾದ ಆಗುತ್ತೆ ಅಂತ ಸ್ವೀಕರಿಸ್ತೀವಿ. ಓಕೆ ಓಕೆ, ಸರಿ. ಸೊ ಮೆಂತ್ಯ ದೋಸೆ ಮತ್ತೆ ಉದ್ದಿನ ಚಟ್ನಿ ರೆಡಿ ಆಗಿದೆ. ಓಕೆ, ಟೇಸ್ಟ್ ಮಾಡಿ ನೋಡಿ. ಖಂಡಿತವಾಗಿ ಹೇಳ್ತೀನಿ. ಇದು ನೋಡೋದಕ್ಕೆ ಖುಷಿ ಆಗ್ಬಿಡ್ತು ನನಗೆ. ಒಂದ್ ದೋಸೆ ತಿನ್ನೋದ್ಕಿಂತ ಈ 3 ಪುಟಾಣಿ ದೋಸೆ ಇದೆಯಲ್ಲ, ಯಾವಾಗಲೂ ಒಂದ್ಸತಿ ಫಸ್ಟ್ ಇಂಪ್ರೆಷನ್ ಇಸ್ ಅ ಬೆಸ್ಟ್ ಇಂಪ್ರೆಷನ್. ಇದು ಆಲ್ರೆಡಿ ನನಗೆ ಅನ್ಸಿದೆ ಇದು ತುಂಬಾ ಚೆನ್ನಾಗಿದೆ ಅಂತ, ಟೇಸ್ಟ್ ಇದೆ ಅಂತ. ನಿಜವಾಗ್ಲೂ ಆ ಬೆಣ್ಣೆ ತರ ಕರಗ್ಬಿಡ್ತು ದೋಸೆ. ಬಾಯಿಗೆ ಒಂದ್ ಸಣ್ಣ ಪೀಸ್ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿದೆ. ಇದಕ್ಕೆ ಇದು ಕಾಂಬಿನೇಷನ್ ಕೂಡ ತುಂಬಾ ಟೇಸ್ಟ್ ಆಗಿದೆ. ಆ ಎಳ್ಳು ಮತ್ತೆ ಉದ್ದಿನ ಬೇಳೆ ಎಲ್ಲ ಹುರಿದು ಹಾಕಿದ್ದೀರಲ್ಲ, ಘಮ್ ಅಂತ ಪರಿಮಳ ಬರ್ತಾ ಇದೆ. ಇದು ತುಪ್ಪ ಹಾಕಿದ್ದೀರಾ, ಮತ್ತೆ ಅಷ್ಟು ಮೃದು ಇದೆ. ಮಾಮೂಲಿ ಉದ್ದಿನ ದೋಸೆಗಿಂತ ಮೃದು ಜಾಸ್ತಿ ಇದೆ. ಎಲ್ರಿಗೂ ಖುಷಿ ಆಗುತ್ತೆ. ಮಕ್ಕಳಿಗೆಲ್ಲ ತಿನ್ಸೋದಕ್ಕೆ ಈಸಿ. ಅಮ್ಮಂದ್ರಿಗೆ ಮಕ್ಕಳು ಬಾಯೊಳಗೆ ಏನು ಹೋಗುತ್ತೋ ಅದು ಕಾಯ್ತಾ ಇರ್ತೀವಲ್ವಾ. ಸೊ ಇಂಥದ್ದೆಲ್ಲ ಮಾಡಿಕೊಟ್ರೆ ಮಕ್ಕಳು ಖುಷಿಯಲ್ಲಿ ತಿಂತಾರೆ. ತುಂಬ ಚೆನ್ನಾಗಿದೆ. ಸೊ ಇನ್ನೇನು ಇವಾಗ ಇದು ಮಾಡಿಟ್ಟಿರೋ ಇನ್ನೊಂದು ದೋಸೆ ಹೇಳಿದ್ರಿ, 2 ದೋಸೆ ಅಂತ ಹೇಳಿದ್ರಿ. ಒಂದು ರುಚಿ ನೋಡಿದೆ ತುಂಬಾ ಚೆನ್ನಾಗಿತ್ತು. ಸೊ ಇನ್ಯಾವ ದೋಸೆ ಮಾಡಿ? ಇನ್ನೊಂದು ಸೌತೆಕಾಯಿ ದೋಸೆ ಅಂತ ಮಾಡ್ತೀನಿ. ಸೌತೆಕಾಯಿ ದೋಸೆನಾ? ಓಕೆ, ಸ್ವಾಗತ. ಸೊ ಈಗ ಸೌತೆಕಾಯಿ ದೋಸೆ ಮಾಡೋದಲ್ಲ? ಹೌದು. ಓಕೆ. ಸೊ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಸೌತೆಕಾಯಿ ದೋಸೆಗೆ ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ, ಮಿಕ್ಸಿ ಮಾಡ್ಕೋಬೇಕು, ಖಾರ ಮಾಡ್ಕೋಬೇಕು. ಇಷ್ಟಿದ್ರೆ ಆಯ್ತು. ಹೌದು. ಇದೇನಿದು? ಇದು ಹಿಟ್ಟಿಗೆ ಕಲಿಸ್ಲಿಕ್ಕೆ ಕಡಲೆಬೇಳೆ ಹಿಟ್ಟು. ಕಡಲೆಬೇಳೆ ಹಿಟ್ಟು. ಓಕೆ. ಸೊ ಶುರು ಮಾಡೋಣಲ್ಲ, ಏನು ಬೇಕು ಇವಾಗ? ಮಿಕ್ಸಿ ಕೊಡಿ ನನಗೆ. ಜೀರಿಗೆ ಹಾಕ್ತಾ ಇದ್ದೀನಿ. ಓಕೆ. ಹಸಿ ಎಲ್ಲದು ಹಸಿನೇ ಹಾಕೋದಾ? ಓಕೆ ಓಕೆ. ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಬೆಳ್ಳುಳ್ಳಿ, ಕರಿಬೇವು ಜಾಸ್ತಿನೇ ಹಾಕ್ತೀನಿ, ಕರಿಬೇವು ಎಲ್ಲದಕ್ಕೂ. ಓಕೆ. ಕೊತ್ತಂಬರಿ ಸೊಪ್ಪು ಎಲ್ಲ ಅದೆಲ್ಲ ಸೊಪ್ಪುಗಳೆಲ್ಲ ಅರಿಯೋದ್ರಿಂದ ಯಾರು ಅದನ್ನ ತೆಗ್ದಿಡೋದಿಲ್ಲ, ದೋಸೆ ಜೊತೆನೆ ತಿನ್ಬಿಡ್ತಾರೆ. ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಬಟ್ ಎಲ್ಲದೂ ಹಸಿನೇ ಹಾಕೋದು. ಹೌದು. ಒಂದು ಚಿಟಿಕೆ ಸಕ್ಕರೆ, ಇದಕ್ಕೆ ಉಪ್ಪು ಹಾಕ್ಬಿಡ್ತೀನಿ ನಾನು. ಸರಿ ಸರಿ. ಸೊ ತುಂಬಾ ವೆರೈಟೀಸ್ ದೋಸೆಗಳನ್ನ ಮಾಡ್ತೀರಾ ಮನೇಲಿ? ಇಲ್ಲೇ 2 ದೋಸೆ ಮಾಡ್ತಾ ಇದ್ದೀರಾ? ಮಸಾಲೆ ದೋಸೆ ಮಾಡ್ತೀವಿ. ಇದನ್ನ ಮಿಕ್ಸ್ ಆಯ್ತಾ? ಇದು ಸ್ವಲ್ಪ ಅರಿಶಿನ ಹಾಕ್ಬೇಕು. ಇದಕ್ಕೆ ಹಾಕ್ತೀರಾ? ಹಾಕಿ. ಇದು ಇವಾಗ ರೆಗ್ಯುಲರ್ ಈ ಮುಳ್ ಸೌತೆ ಅಂತ ಸಿಗುತ್ತಲ್ಲ, ಅದೇನಾ ಇದು? ಹೌದು, ನೀರ್ ಸೌತೆಕಾಯಿ ಅಂತಾರಲ್ಲ ಬೆಂಗಳೂರು. ಅದೇನೆ. ಸರಿ. ಬೇರೆ ಸೌತೆ ಇರುತ್ತಲ್ಲ ಇನ್ನೊಂದು, ಅದ್ರಲ್ಲಿ ಆಗೋದಿಲ್ಲ, ಮುಳ್ ಸೌತೆನೆ ಮಾಡ್ಬೇಕು ಇದ್ರಲ್ಲಿ. ಸರಿ. ನಾನು ಮಿಕ್ಸಿ ಮಾಡ್ಕೊಡಿ. ನನಗೆ ಸಣ್ಣಕ್ಕೆ ಮಾಡಬೇಡಿ, ಸ್ವಲ್ಪ ಅಜ್ಲ ಬಜ್ಲ ಇರಲಿ. ಹೌದಾ? ಓಕೆ. ಅದು ಕಾಣ್ಬೇಕು, ಅದು ದೋಸೆ ಹೊಯ್ದಾಗ ಕಾಣ್ಬೇಕು. ಸಾಕಲ್ವಾ? ನೀವು ಹೇಳಿದಾಗೆ ಸ್ವಲ್ಪ ತರಿ ತರಿನೇ ಇರಲಿ ಅಂತ ಹೇಳಿದ್ರಲ್ಲ. ನನಗೆ ಮಿಕ್ಸ್ ಮಾಡ್ಲಿಕ್ಕೆ ಒಂದು ಬೌಲ್ ಸಾಕಲ್ಲ? ಸಾಕು, ಇದೆಲ್ಲ ಸಾಕು. ನಿಮಗೊಂದು ಮಿಕ್ಸ್ ಮಾಡಕ್ಕೆ ಒಂದು ಬೌಲ್. ಓಕೆ. ಇದೆಲ್ಲ ಹಾಕ್ಬಿಟ್ಟಿದೀವಿ ಅಲ್ವಾ? ಹಾಕ್ಬಿಟ್ಟಿದ್ದೀವಿ. ಸರಿ ಸರಿ. ಏನೇನು ಬೇಕು ಇವಾಗ? ಅಕ್ಕಿ ಇಟ್ಕೊಡಿ. ಇದು ರೆಗ್ಯುಲರ್ ನಾವು ಅಕ್ಕಿ ಹಿಟ್ಟು ರೊಟ್ಟಿ ಎಲ್ಲ ಮಾಡ್ತಾರಲ್ಲ ಅದೇ ಅಲ್ವಾ? ಸರಿ. 1 ಚಮಚ. ಈಗ ಒಂದು ಬೌಲ್ ಅಕ್ಕಿ ಹಿಟ್ಟು ಹಾಕಿದ್ರೆ 1/4 ಸೌತೆಕಾಯಿ ತುರಿ ಹಾಕಿದ್ರೆ. ಇದು ಸಣ್ಣಗೆ ತುರ್ಕೊಳ್ಳೋದಾ? ಸಿಪ್ಪೆ ತೆಕ್ಕೊಂಡಿದ್ದೀರಾ ಅಥವಾ ಹಾಗೇನಾ? ಸಿಪ್ಪೆ ತೆಗೆದ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ಸಣ್ಣಗೆ ತುರ್ಕೊಳ್ಳೋದು. ಹಾಕೊಳ್ಳಿ. ಆಮೇಲೆ ಮಿಕ್ಸಿಗೆ ಹಾಕೊಳ್ಳೋದಾ? ಮಿಕ್ಸಿಗೆ.
ಕವಿತಾ ಅವರು ಮಾತಾಡೋದು ಹೀಗೆನಾ? ಸ್ವಲ್ಪ ಕಡಿಮೆನೇ ನೀವು ರಿಸರ್ವ್ಡಾ ತುಂಬಾ? ಹೌದು, ಸ್ವಲ್ಪ ಹೌದಾ? ಕಡಿಮೆ ನಾನು. ಓಕೆ ಓಕೆ. ಅಂದರೆ ನೀವು ಕೆಲಸ ಮಾಡುವಾಗ ಏನದು ತುಂಬ ಕಾನ್ಸಂಟ್ರೇಷನ್ ಅದರಲ್ಲೇ ಇರುತ್ತೆ ಅಲ್ವಾ? ಮನೆಯವ್ರು ಜಾಸ್ತಿ ಮಾತಾಡೋದಾ? ಅವ್ರು ಚೆನ್ನಾಗಿ ಮಾತಾಡ್ತಾರೆ. ನೀವು ಚೆನ್ನಾಗೇ ಮಾತಾಡ್ತೀರಾ. ನಾನು ಹೇಳಿದ್ದು ಕಡಿಮೆ ಮಾತಾಡೋದಾ ಕೇಳಿದ್ದು. ಯಾಕಂದರೆ ಇಬ್ಬರು ತುಂಬ ಮಾತಾಡಿದ್ರೆ ಕಷ್ಟ. ಒಬ್ರು ಸ್ವಲ್ಪ ಕಡಿಮೆ ಮಾತಾಡೋದು, ಒಬ್ರು ಜಾಸ್ತಿ ಮಾತಾಡೋದು, ಆ ಥರ. ಕಡಲೆಬೇಳೆ ಇಟ್ಕೊಡಿ. ಕಡಲೆಬೇಳೆ ಹಿಟ್ಟು. ಇದು ಕಡಲೆಬೇಳೆ ಹಿಟ್ಟು ಒಂದು ಅರ್ಧ ಚಮಚ ಹಾಕೊಂಡ್ರೆ ಸಾಕು, ತುಂಬ ಬೇಡ. ಅಷ್ಟೇನಾ? ಏನಕ್ಕೆ ಇದು ಕಡಲೆಬೇಳೆ ಹಿಟ್ಟು ಯಾಕೆ ಹಾಕ್ತೀರಾ? ಇದು ಸ್ವಲ್ಪ ಚೆನ್ನಾಗಿ ಬರುತ್ತೆ, ಗರಿ ಗರಿಯಾಗಿ ಬರುತ್ತೆ, ವಾಸನೆ ಚೆನ್ನಾಗಿರುತ್ತೆ, ಹಿಡಿಯೋದಿಲ್ಲ, ಹಂಚಿ ಹಿಡಿಯೋದು. ಸ್ವಲ್ಪ ಅದೊಂಥರ ರೋಸ್ಟ್ ಆಗಲಿ ಅಂತನಾ? ಓಕೆ ಓಕೆ. ನೀರು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದಾ? ಸರಿ ಸರಿ. ಇದು ಯಾರು ಸೌತೆಕಾಯಿ ನೀವೇ ಕಲ್ತಿದ್ದ ಅಥವಾ ಯಾರು ಕಲ್ಸ್ಕೊಟ್ಟಿಲ್ಲ? ಇಲ್ಲ, ಇದು ನಮ್ಮ ಅತ್ತೆ ಮಾಡ್ತಾರೆ, ಸಾಗರದವರು, ಹಾಗಾಗಿ. ಆ ಕಡೆ ಎಲ್ಲ ಮಾಡ್ತಾ ಇರ್ತಾರೆ ಸೌತೆಕಾಯಿದು. ಇದು ಇವಾಗ ಚೆನ್ನಾಗಿ ಕಲ್ಸ್ಕೋಬೇಕು ಚೆನ್ನಾಗಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಾಗಿದೆಯಲ್ಲ? ಸೊ ಇವಾಗ ಇದನ್ನ ಕಲಸಿದ ತಕ್ಷಣ ಮಾಡೋದಾ ಅಥವಾ ಹೇಗಿದು? ಇಲ್ಲ, ಒಂದು 3 hours ನೆನಿಬೇಕು. 3 hours ನೆನಿಬೇಕು ಅಲ್ವಾ? ಓಕೆ. ಒಂದು ಚಿಟಿಕೆ ಸೋಡಾ ಹಾಕಿದ್ರೆ ಸಾಕು. ಇದೊಂದು ಹಾಕಿಲ್ಲ ಅಲ್ಲ? ಒಂದು ಚಿಟಿಕೆ ಸೋಡಾ. ನೀರಾಯ್ತಾ? ಆಯಿತು. ತುಂಬ ಹಾಕಬಾರ್ದು. ಸೋಡಾ ಸ್ವಲ್ಪ ಮೃದು ಆಗಲಿ ಅಂತ ಹಾಕಿದ್ದೀರಾ? ಆಪ್ಷನಲ್, ಬೇಡ ಅಂದರೆ ಕೆಲವರಿಗೆ ಸೋಡಾ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಅದನ್ನಲ್ವಾ? ಈ ಹಿಟ್ಟು ರೆಡಿ ಆಗಿದೆ. ಈಗ ಇದು ಒಂದು 3 ತಾಸು ನೆನಿಬೇಕ್ರಿ. ಹಂಗಾಗಿ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಹಿಟ್ಟು, ಅದ್ರಲ್ಲಿ ನಾನು ತೋರಿಸ್ತೀನಿ. ಓಕೆ ಸರಿ. ಸೊ ನೀವು ನಮ್ಮ ವೀಕ್ಷಕರಿಗೋಸ್ಕರ ಒಂದ್ಸತಿ ಹೇಗೆ ವಿಧಾನನ ಹೇಳಿದ್ರೆ ಇದು, ಸೊ ನೀವು ಆಲ್ರೆಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ. ಇದೇ ವಿಧಾನದಲ್ಲಿ 3 ಗಂಟೆ ಅದು ನೆನಿಬೇಕು. ಸೊ ನೀವು ಅದನ್ನ 3 ಗಂಟೆ ನೆನೆಸಿ ತಗೊಂಡ್ಬಂದಿದ್ದೀರಾ ಅಲ್ವಾ? ಓಕೆ. ಮಧ್ಯಾಹ್ನ ಮಾಡೋದು ಅಥವಾ ಸಾಯಂಕಾಲ ಮಾಡೋದಾದ್ರೆ 3 ಗಂಟೆ ಮುಂಚೆ ಇದೆಲ್ಲ ಮಾಡಿ ಇಟ್ಬಿಡೋದು ಮುಚ್ಚಿ. ಹೌದು. ಹೌದಾ? ಸರಿ. ಹಾಗಾದ್ರೆ ಸೌತೆಕಾಯಿ ದೋಸೆ ಇನ್ನು ಮಾಡ್ಬೋದು, ಯಾಕಂದ್ರೆ ರೆಡಿ ಇದೆ ಅಲ್ವಾ? ನನಗೊಂದು ಹಂಚ್ಕೊಡಿ. ಓಕೆ. ಒಲೆ ಹಚ್ಕೊಳ್ತೀರಾ ಸ್ವಲ್ಪ? ಅರಿಶಿನ ಹಾಕಿದ್ದೀರಲ್ಲ, ಹಳದಿ. ಚೆನ್ನಾಗಿ ಕಲರ್ಫುಲ್ ಆಗಿದೆ. ನನಗೆ ಸೌಟ್ ಕೊಡ್ತೀರಾ? ಯೂಶಲಿ ದೋಸೆ ಅಂದ ತಕ್ಷಣ ಏನೋ ಬಿಳಿ ಕಲರ್ ಇರುತ್ತೆ ಅಂತ ಎಲ್ರಿಗೂ ಯೋಚನೆ. ಇದು ದೋಸೆ ಅಂದರೆ ನಾನು ಇದ್ರ ಸೌಟಲ್ಲಿ ಹೊಯ್ಯೋದಿಲ್ಲ. ನಾನು ಮನೆಯಿಂದ ಒಂದು ಕಾರ್ಡ್ ತಂದಿದ್ದೀನಿ, ಅದರಲ್ಲಿ ಹಾಕ್ತೀನಿ. ಹೌದಾ? ಓಕೆ. ಇದೇನಿದು ನಿಮ್ದೇ ಕಸ್ಟಮೈಸ್ಡಾ? ಇದಕ್ಕೋಸ್ಕರ ದೋಸೆದು ಕಾರ್ಡ್ ಅಂತನಾ? ಹಾಗೇನಿಲ್ಲ. ಇದು ಸಿಗ್ಲಿಲ್ಲ ಅಂದ್ರೆ ಮದುವೆ ಕಾರ್ಡ್ ಇರುತ್ತಲ್ಲ, ಅದನ್ನ ಫೋಲ್ಡ್ ಮಾಡಿಬಿಟ್ಟು ಅದರಲ್ಲಿ ವೆಡ್ಡಿಂಗ್ ಕಾರ್ಡ್. ಹೌದು, ಪೇಪರ್ದು. ಪರವಾಗಿಲ್ವಾ? ಪೇಪರ್ ಅದರಲ್ಲಿ ಮಾಡ್ಕೋಬಹುದು. ವೆಡ್ಡಿಂಗ್ ಕಾರ್ಡ್ ಇರುತ್ತಲ್ಲ, ಅದ್ರ ಹೊಯ್ದ್ರೆ ಸಾಕು. ಓಕೆ ಓಕೆ. ಅದು ಹೊಯ್ಯೋದು ಹೇಗೆ ಅಂತ ಗೊತ್ತಿಲ್ಲ, ನೀವೇ ತೋರಿಸ್ಬೇಕು. ಇದಕ್ಕೇನು ಎಣ್ಣೆ ಬೇಕಾ? ಇಲ್ಲ, ಏನು ಬೇಡ. ಆಮೇಲೆ ಹೊಯ್ದ್ಮೇಲೆ ಹಾಕ್ತೀನಿ. ಹೊಯ್ದ್ಮೇಲೆ ಹಾಕೋದು ಎಣ್ಣೆ. ಕೆಲವೊಂದು ಸತಿ ಅದೇ ಖುಷಿ ಆಗೋದು. ನಮ್ಮ ಏನದು ಒಬ್ಬೊಬ್ರು ಮನೇಲಿ ಒಂದೊಂದು ರೀತಿ ಮಾಡ್ಕೊಳ್ತಾರೆ. ಅದು ಈ ಹಳ್ಳಿ ಕಡೆ ಎಲ್ಲ ಸಂಪ್ರದಾಯ ಅಡುಗೆ ಮಾಡುವಾಗ ಒಂದೊಂದಕ್ಕೆ ಒಂದೊಂದು ಟೂಲ್ಸ್ ಅಂತ ಹೇಳ್ದಾಗೆ ಅಡುಗೆಗೆ ಒಂದು ಡಿಫ್ರೆಂಟ್ ಟೂಲ್ಸ್ ಇಟ್ಕೊಬಿಡ್ತಾರೆ. ಇದು ಈ ಥರನೇ ಆಗಬೇಕಾ? ಹೌದು. ಸ್ವಲ್ಪ ಎಣ್ಣೆ ಕೊಡ್ತೀರಾ? ಎಣ್ಣೆ ಇಟ್ಟಿದ್ದೀನಿ, ತಗೊಳ್ಳಿ. ಸೊ ಹೀಗೆ ಅದು ಬರೇ ಸೌಟಲ್ಲಿ ಈ ತರ ಮಾಡೋದಕ್ಕಾಗಲ್ಲ ಅಲ್ಲ? ಸ್ವಲ್ಪ ದಪ್ಪ ಆಗುತ್ತೆ, ಬರುತ್ತೆ, ಸ್ವಲ್ಪ ದಪ್ಪ ಆಗುತ್ತೆ. ಸೊ ಆ ರೀಸನ್ ಇಂದ ಈ ತರ ಎಲ್ಲಾ ದೋಸೆನೂ ಹೀಗೆ ಮಾಡ್ತೀರಾ ಅಥವಾ ಇದಕ್ಕೆ ಮಾತ್ರ ಈ ತರ ಕಾರ್ಡ? ಮಸಾಲೆ ದೋಸೆ ಸ್ವಲ್ಪ ತೆಳ್ಳಬೇಕು ಅಂದ್ರೆ ಇದ್ರಲ್ಲೇ ಮಾಡೋದಾ? ತೆಳ್ಳಬೇಕು ಅಂದ್ರೆ ಮಕ್ಕಳಿಗೆಲ್ಲ ತೆಳ್ಳಬೇಕು ಅಂತಾರಲ್ಲ, ಅವಾಗ ಇದ್ರಲ್ಲೇ ಮಾಡ್ತೀವಿ. ಓಕೆ. ನೀವೇ ಇದು ಐಡಿಯಾ ಹಾಕೊಂಡಿದ್ದ ಈ ತರ ಕಾರ್ಡ್ ಒಂದು ಮಾಡ್ಕೊಂಡು? ಇಲ್ಲ ಇಲ್ಲ, ಎಲ್ಲ ಸಾಗರದವ್ರೆ ಮಾಡ್ತಾರ ಎಲ್ಲ? ಹೌದೌದು, ಎಲ್ಲ ಮಾಡ್ತಾರೆ. ಅದಕ್ಕೆ ನಾವು ಬೇರೆ ಬೇರೆ ಪ್ರದೇಶದ್ದು ಅಡಿಗೆ ಕಲಿಬೇಕು. ಅವ್ರವ್ರದ್ದು ಏನೇನೋ ಒಂದು ಏನ್ ಹೇಳಿದೆ ಟೂಲ್ಸ್ ಇಟ್ಕೊಂಡಿರ್ತಾರೆ, ಏನೇನೋ ಒಂದೊಂದು ಐಡಿಯಾಸ್ ಬರುತ್ತೆ. ನಾವು ಸಹ ಅದನ್ನ ನಮ್ಮ ಅಡಿಗೆ ಮನೆಯಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದಲ್ವಾ? ಕರೆಕ್ಟ್. ನೀವು ಹೇಳಿದಾಗೆ ತೆಳು ಬಂತು. ಸೌಟಲ್ಲಿ ಹಾಕಿದ್ರೆ ಈಗ ಆಗ್ತಾ ಇರ್ಲಿಲ್ಲ. ಸೌತೆಕಾಯಿ ಹಾಕಿರ್ತೀವಲ್ಲ, ಹಾಗಾಗಿ. ಸೊ ಏನಂದ್ರು ಮನೆಯವರು ಖಾನಾವಳಿಗೆ ಹೋಗೋದು ಇವತ್ತು ಅಂದಾಗ? ಇಲ್ಲ, ತುಂಬಾ ಎಂಕರೇಜ್ ಮಾಡಿದ್ರು. ಹೌದಾ? ನೋಡಿದ್ದೀರಾ ಅಂತ ಹೇಳಿದ್ರಿ ಅಲ್ವಾ? ಏನೇನೋ ಮಾಡಿ. ಹೌದು. ನಿಮ್ಗೇನ್ ಅನ್ನಿಸ್ತೀವಿ ಅದು ಖಾನಾವಳಿಯಲ್ಲಿ ಅಡುಗೆ ಮಾಡೋದಕ್ಕೆ? ಸ್ವಲ್ಪ ಭಯ ಆಯ್ತು, ಆಮೇಲೆ ನಿಮ್ನೆಲ್ಲ ನೋಡ್ಬಿಟ್ಟು ಖುಷಿ ಆಯ್ತಾ?
ಸ್ವಲ್ಪ ಬೇಗನೆ ಆಗುತ್ತೆ, ತೆಳು ಹಾಕೋದ್ರಿಂದ ಇನ್ನೊಂದು. ಹೌದು. ನಾವೊಂದು ಪ್ಲೇಟ್ ಕೊಡ್ತೀರಾ? ದೋಸೆ ರೆಡಿ ಆಗಿದೆ ಇವಾಗ. ನಾನು ಮನೆಯಿಂದ ಕಡಲೆ ಚಟ್ನಿ ಮಾಡ್ಕೊಂಡ್ ಬಂದಿದ್ದೀನಿ. ಓಕೆ. ಕಡಲೆ ಚಟ್ನಿ, ಮೊಸರು. ಕಡಲೆ ಚಟ್ನಿ ಪುಡಿ ಚೆನ್ನಾಗಲ್ವಾ? ಹೌದು, ಚಟ್ನಿ ಪುಡಿ. ಓಕೆ. ಈ ದೋಸೆಗೆ, ಸೌತೆಕಾಯಿ ದೋಸೆಗೆ ಇದು ಅಂದ್ರೆ ರೆಗ್ಯುಲರ್ ಆಗಿ ಇದೆ ಕಾಂಬಿನೇಷನ್? ಇದು ಮತ್ತೆ ಕೊಬ್ಬರಿ ಚಟ್ನಿ ಮಾಡ್ತೀವಿ. ಈಗ ಸದ್ಯಕ್ಕೆ ನಾನು ಕಡಲೆ ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ ಮನೆಯಿಂದ. ಸರಿ. ಇದು ಈ ದೋಸೆಗೆನಾ ಅಥವಾ ಯೂಶಲಿ ದೋಸೆಗೆ ಈ ತರ ಚಟ್ನಿ ಪುಡಿ ಮೊಸರು? ಈ ದೋಸೆಗೆ ಇದು ಮಾಡ್ತೀವಿ. ಓ, ಇದು ಮಾಡೇ ಮಾಡ್ತೀರಾ? ಯಾವುದೇ ಪ್ರಸಾದ ಸ್ವೀಕರಿಸ್ಕೊಂಡ್ರೆ ಅದು ಒಳ್ಳೇದು. ಅಂದ್ರೆ ಏನೇ ಇದ್ರು, ಏನೇ ತೊಂದರೆ ಇದ್ರು, ಏನು ಸರಿ ಆಗ್ಲಿಲ್ಲ ಅಂದ್ರೂ ಪ್ರಸಾದ ರೂಪ ಆಗುತ್ತೆ ಅನ್ನೋದ್ರಲ್ಲಿ. ಓಕೆ. ಸೌತೆಕಾಯಿ ದೋಸೆ ರೆಡಿ ಇದೆ, ಸ್ವೀಕರಿಸಿ. ಓಕೆ, ಟೇಸ್ಟ್ ಮಾಡಿ ಹೇಳ್ತೀನಿ. ನೋಡಿದ್ರೆ ಗೊತ್ತಾಗುತ್ತೆ. ಗರಿ ಗರಿ ಆ ತೆಳು ಮಾಡಿದ್ದೀರಾ, ತಿನ್ನಾಗಾಗಿದೆ. ಒಂಥರ ಬೇರೆ ರುಚಿ. ಅದು ತುಂಬ ಸ್ವಾದಿಷ್ಟವಾದ ದೋಸೆ ಅಂತ ಹೇಳ್ಬೋದು. ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಹದವಾಗಿದೆ. ಯಾವಾಗಲೂ ನಾವು ಉದ್ದಿನ ದೋಸೆ, ಚಪಾತಿ, ಮಾಮೂಲಿ ದೋಸೆ ತಿಂದವ್ರಿಗೆ ಒಳ್ಳೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ಚಟ್ನಿ ಪುಡಿ, ನೀವು ಹೇಳಿದಾಗ ಚಟ್ನಿ ಮಾಡ್ಕೊಳಕ್ಕೆ ಗೊತ್ತಿಲ್ಲ ಅಂತ ಹೇಳಿದವ್ರಿಗೆ, ಅಂದರೆ ಆಗೋದಿಲ್ಲ, ಟೈಮ್ ಇಲ್ಲ, ಚಟ್ನಿ ಮಾಡ್ಕೊಂಡು ಕಾಯಿ ಚಟ್ನಿ ಮಾಡಿದ್ರೆ ಇದು ಒಳ್ಳೆ ಕಾಂಬಿನೇಷನ್. ತುಂಬ ಚೆನ್ನಾಗಿದೆ. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ದೋಸೆ ಮತ್ತು 1 ಚಟ್ನಿ ಮಾಡುವ ವಿಧಾನ ಹೇಳ್ಕೊಟ್ಟಿದ್ದೀರಾ. ತುಂಬ ರುಚಿಯಾಗಿತ್ತು. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣು ಶರಣ. ಉದ್ದೇಳ್ ಚಟ್ನಿ. ಉದ್ದೇಳ್ ಚಟ್ನಿಗೆ ಬೇಕಾಗುವ ಪದಾರ್ಥ: ಉದ್ದಿನಬೇಳೆ, ಕೊಬ್ಬರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಎಳ್ಳು, ಉಪ್ಪು, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಹುಣಸೆ ಹುಳಿ. ಉದ್ದೇಳ್ ಚಟ್ನಿ ಮಾಡುವ ವಿಧಾನ: ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಅದಕ್ಕೆ ಉದ್ದಿನಬೇಳೆ 4 ಚಮಚ ಮತ್ತು 3 ಚಮಚ ಎಳ್ಳನ್ನು ಬೇರೆ ಬೇರೆಯಾಗಿ ಹುರಿದುಕೊಂಡು, ಹಸಿ ಮೆಣಸಿನಕಾಯಿಯನ್ನು ಸಹ ಹುರಿದುಕೊಂಡು, ನಂತರ ಉದ್ದಿನಬೇಳೆ, ಎಳ್ಳು, ಹಸಿ ತೆಂಗಿನಕಾಯಿ ತುರಿ, ಉಪ್ಪು, ಹುಣಸೆಹಣ್ಣು, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಇವೆಲ್ಲವನ್ನು ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಈಗ ಉದ್ದೇಳ್ ಚಟ್ನಿ ರೆಡಿ. ಸೌತೆಕಾಯಿ ದೋಸೆ. ಸೌತೆಕಾಯಿ ದೋಸೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಅರಿಶಿಣ. ಸೌತೆಕಾಯಿ ದೋಸೆ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ 1 ಚಮಚ ಜೀರಿಗೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ, 1 ಚಿಟಿಕೆ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ತರಿತರಿಯಾಗಿ ರುಬ್ಬಬೇಕು. ನಂತರ ಒಂದು ಪಾತ್ರೆಯಲ್ಲಿ 1 ಬಟ್ಟಲು ಅಕ್ಕಿ ಹಿಟ್ಟು, 3/4 ಬಟ್ಟಲು ತುರಿದ ಸೌತೆಕಾಯಿ ಮತ್ತು ರುಬ್ಬಿದ ಮಿಶ್ರಣವನ್ನು ಹಾಕಿ, ನಂತರ ಕಡಲೆ ಹಿಟ್ಟು ಮತ್ತು ನೀರು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಕಲಸಿಟ್ಟುಕೊಳ್ಳಬೇಕು ಮತ್ತು 1 ಚಿಟಿಕೆ ಸೋಡಾ ಹಾಕಿ 3 ತಾಸು ನೆನೆದ ನಂತರ ಹೆಂಚಿನ ಮೇಲೆ ದೋಸೆ ಮಾಡಿಕೊಂಡು ಅದಕ್ಕೆ ಕಡಲೆ ಚಟ್ನಿ ಪುಡಿ ಮತ್ತು ಮೊಸರು ಜೊತೆ ಸವಿಯಲು ರುಚಿಯಾದ ಸೌತೆಕಾಯಿ ದೋಸೆ ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ ಹೊಸ ರುಚಿಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.